ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ನಾಗರಾಜ್ ಅಡಿಗೊಮನಿ. ಬರ್ರಿ, ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಂಟ ಮಿರ್ಚಿ ಹೆಂಗೆ ಮಾಡೋದಂತ ನೋಡೇ ಬಿಡನ್ರಿ. ನೋಡ್ರಿ, ಪ್ಲೇಟಿಗಂತೂ ಹಾಕೈತಿ ಖಾರ ಮಂಡಕ್ಕಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಮಿರ್ಚಿ ಹೆಂಗೆ ಕಾಣ್ತಾವೆ ನೋಡ್ರಿ. ಹೆಂಗೆ ಮಾಡೋದಂತ ನೋಡೇ ಬಿಡಮ್ ಬರ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು. ಸಾಯಂಕಾಲ ಹೊತ್ತು ತಿನ್ನಾಕತ್ರ ಹಂಗೆ ಬಾಯ ನೀರ ಬರ್ತಾವ್ರಿ. ಕಡ್ಲಿ ಹಿಟ್ಟು ತೋರಿ, ಕಡ್ಲಿ ಹಿಟ್ಟು ಮಿರ್ಚಿ ಮಾಡ್ತೀವಲ್ರಿ, ಕಡ್ಲಿ ಹಿಟ್ಟು, ಆ ಕಡ್ಲಿ ಹಿಟ್ಟು ತೋರಿ. ನೋಡ್ರಿ, ಅದಕ್ಕೊಂದು ಚೂರು ತಿನ್ನ ಸೋಡಾ ಹಾಕ್ರಿ. ತಿನ್ನ ಸೋಡಾ ಹಾಕಿದ್ಮೇಲೆ ಒಂದಿಷ್ಟು ಸ್ವಲ್ಪ ಅಜ್ವಾನ್ ಕಾಳು ಹಾಕ್ರಿ. ಒಂಚೂರು ಹಂಗೆ ಎಣ್ಣೆನೂ ಹಾಕಿಬಿಡ್ರಿ, ಅಂದ್ರೆ ಮಿರ್ಚಿ ಮಸ್ತ್ ಆಕವ. ಈಗ ಹಿಟ್ಟು ಎಲ್ಲ ಗಂಟು ಇರ್ತೈತೆ ರೀ. ಅದು ಕಡ್ಲಿ ಹಿಟ್ಟು ಒಂಚೂರು ಪುಡಿ ಮಾಡ್ಕೋಬೇಕು. ಅದನ್ನ ಹೆಂಗೆ ಆಗ್ಬೇಕಂತಂದ್ರೆ ಪೂರ್ತಿ ಪುಡಿ ಆಗ್ಬೇಕು, ಗಂಟು ಹತ್ತಬಾರ್ದು. ಅಷ್ಟು ಪುಡಿ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಕಡ್ಲಿ ಹಿಟ್ಟು ಕಲಿಸಿಬಿಡ್ರಿ ಮಸ್ತಾಗೆ. ಎಲ್ಲಿ ಗಂಟು ಉಳಿಬಾರ್ದು, ಚೆಂದಾಗೆ ಕಲಿಸ್ಬೇಕು. ಅಂದ್ರೆ ಮಿರ್ಚಿನೂ ಮಸ್ತ್ ಬರ್ತಾವೆ. ನೋಡ್ರಿ ಚೆಂದಾಗೆ. ನೋಡ್ರಿ, ಎಲ್ಲಿ ಉಳಿಯಲ್ಲ. ಈ ಥರ ಕಲಿಸಿದ್ರೆ ಎಲ್ಲಿ ಗಂಟು ಉಳಿಯಲ್ಲ. ನೋಡ್ರಿ, ತೀರ ಅಳಕ ಆಗ್ಬಾರ್ದು. ಹಿಟ್ಟು ಮೀಡಿಯಮ್ ಇರ್ಬೇಕು ಒಂಚೂರು. ನೋಡ್ರಿ, ಆ ಥರ ಗಟ್ಟಿರ್ಬೇಕು. ಇಷ್ಟು ಕಲಿಸ್ಕೋಬೇಕು ರೀ. ಒಂದು 10 ನಿಮಿಷ ನೆನಕ್ಕೆ ಇಟ್ಬಿಡ್ರಿ ಅದನ್ನ. ಹಿಟ್ಟು ನೆನಕ್ಕೆ ಅಂತಂದ್ರೆ ನೀರು ಹಾಕಿ ನೆನಕ್ಕೆ ಅಲ್ರಿ. ಸ್ವಲ್ಪ ಏನರ ಒಂದು ಮುಚ್ಚಿ ಸ್ವಲ್ಪ ಹೊತ್ತು ಇಡ್ರಿ. ಒಂದು 5ರಿಂದ 8 ನಿಮಿಷ ಇಟ್ಟರು ನಡಿತೈತಿ. ಈಗ ನೋಡ್ರಿ, ಊರಿಗೆ ಹೋಗಿದ್ದೆ ಮೊನ್ನೆ. ಹೊಲ್ದಾಗ ಮೆಣಸಿನ್ಕಾಯಿ ಹರ್ಕೊಂಬಂದಿದ್ವಿ. ಮಸ್ತ್ ಇದ್ವು ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ. ನೋಡ್ರಿ, ತುಂಬ ಮುರಿಬೇಕು ಮುಂದೆ. ಹಂಗೆ ಏನರ ಮಾಡೋಕೆ ಹೋದ್ರೆ ಅಂದ್ರೆ ಪಟಾಕಿ ಹೊಡೆದಂಗೆ ಮಿರ್ಚಿ ಸಿಡಿತಾವ. ಮುಂದೆ ತುದಿ ಮುರಿಬೇಕು ರೀ. ತುದಿ ಮುರಿದು ಮೆಣಸಿನ್ಕಾಯಿ ರೆಡಿ ಮಾಡ್ಕೋಬೇಕು. ನೋಡ್ರಿ, ಇದಕ್ಕೆ ಒಂಚೂರು ಉಪ್ಪು ಹಾಕೋದು ಹೇಳೋದು ಮರ್ತೇನೆ ರೀ. ಒಂಚೂರು ಉಪ್ಪು ಹಾಕೋರಿ ಅದಕ್ಕೆ ರುಚಿಗೆ ತಕ್ಕಷ್ಟು. ಎಣ್ಣೆ ಅಂತೂ ಕಾದತ್ರಿ. ಈಗ ಮಿರ್ಚಿ ಬಿಡೋಣ. ನೋಡ್ರಿ ಎಷ್ಟು ಚಂದ ಅಕ್ಕವ ಮಿರ್ಚಿ. ಅಂಗಡಿಯಾಗ ಮಾಡೋಕ್ಕಿಂತ ಬಲ ಅನ್ನಿಸ್ತಾವ. ನೋಡ್ರಿ, ಎಲ್ಲಿ ಹಿಟ್ಟು ಉಳಿಯಲ್ಲ, ಏನಿಲ್ಲ, ಒಳಗೆ ಅಷ್ಟು ಚಂದ ಬೇಯ್ತಾವೆ. ಹೊಲ್ದಾನ ಮೆಣಸಿನ್ಕಾಯಿ, ಇಲ್ಲಿ ಬೆಂಗಳೂರು ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ತೊಗೊಂಡು 4 ಮೆಣಸಿನ್ಕಾಯಿ ಮಾಡಿ ಹಿಟ್ಟು ಹತ್ತೈತೆ ಇಲ್ಲ ಅಂತ ಮಿರ್ಚಿ ಬಿಡ್ತಾರೆ. ತಿನ್ನೋಕ್ಕಾಗಲ್ಲ ಅಂಥ ಮಿರ್ಚಿ ಇಲ್ಲೇ. ನಮ್ಮ ಸೈಡಿನ ಉತ್ತರ ಕರ್ನಾಟಕ ಮಿರ್ಚಿ ಅಂದ್ರೆ ಮಿರ್ಚಿ. ನೋಡ್ರಿ, ಎಷ್ಟು ಚೆಂದಾಗ್ಯಾವ ನೋಡ್ರಿ ಅವು ಮಿರ್ಚಿ. ಒಂದು ಸರಿ ನೀವು ಮನ್ಯಾಗ ಮಾಡಿರಿ, ಹೆಂಗೆ ಬಂದ್ವು ಅಂತಂದು ಹೇಳೇ ಬಿಡ್ರಿ ನಮಗೂ ಕಮೆಂಟ್ ಬಾಕ್ಸ್ ಒಳಗೆ. ಏನು ಇಲ್ರಿ, ಈಸಿ ಮೆಥಡ್. ನೋಡ್ರಿ ಎಷ್ಟು ಚಂದ ಕರಿತಾವೆ ನೋಡ್ರಿ ಅವು ಮಿರ್ಚಿ. ಅಂಗಡ್ಯಾಗ ಅಂತಿಂತಾವು ಎಣ್ಣೆ ಹಾಕಿ ಕರ್ದಿದ್ರಾಗ ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತಾವೆ. ಅಲ್ಲಿ 15-20 ರೂಪಾಯಿಗೆ ಕೊಟ್ಟು ಒಂದು ಮಿರ್ಚಿ ತಿನ್ನೋ ಬದಲಿ ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡು ಕಲಿಸಿ ಮಾಡಿಬಿಟ್ರೆ ಮನ್ಯಾನ ಮಂದಿದೆಲ್ಲ ತಿಂತೀರಿ. ನೋಡ್ರಿ, ಎಷ್ಟು ಚಂದಾಗ್ಯಾವ ನೋಡಿ ಮಿರ್ಚಿ. ಬಾಯಾಗಿಟ್ರೆ ಹಂಗೆ ನೀರ ಬರ್ತಾವೆ. ಮೆಣಸಿನ್ಕಾಯಿನೂ ಓವರಾಗಿ ಖಾರ ಇಲ್ರಿ ಅವು. ನಿಮಗೆ ಖಾರನ ಬೇಕಂತಂದ್ರೆ ಗುಂಟ್ರು ಮೆಣಸಿನ್ಕಾಯಿ ಹಾಕ್ಕೊಂಬಿಡ್ರಿ ಬೇಕಾರೆ. ನೋಡ್ರಿ, 2ನೇ ಮೈ ಬಿಡಾಕತ್ತೇನ ಮಿರ್ಚಿ. ನೋಡ್ರಿ, ಅದೇನು ಸಿಡಿಯಂಗಲ್ರಿ, ಆರಾಮ್ ಬಿಟ್ರು ನಡಿತೈತಿ. ಮಿರ್ಚಿ ಸಾಯಂಕಾಲ ಹೊತ್ತು ಮಿರ್ಚಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿ ಗಿರ್ಮಿಂಟ್ ಹಚ್ಚಿ ತಿನ್ನಾಕತ್ತ ಬಿಟ್ರೆ ಒಂದು ತಿನ್ನಲ್ಲಿ 4 ಮಿರ್ಚಿ ತಿಂತೀರಿ. ಗಿರ್ಮಿಂಟನ್ನು ಒಂದಿನ ಹೇಳ್ತಾನೆ ರೀ ವಿಡಿಯೋ ಮಾಡಿ ಹೆಂಗೆ ಮಾಡ್ಬೇಕು ಗಿರ್ಮಿಂಟ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಂಟ. ನೋಡ್ರಿ, ಎಷ್ಟು ಚಂದ ಕರಿತಾವೆ ನೋಡ್ರಿ ಅವು. ಒಂಚೂರು ತಿನ್ನ ಸೋಡಾ, ಉಪ್ಪು, ಒಂಚೂರು ಎಣ್ಣೆ ಹಾಕಿ ಕಲಿಸಿದ್ರಿ ಅಂತಂದ್ರೆ ಅದು ಮಿರ್ಚಿ ಸಖತ್ತಾಗಿ ಬರ್ತಾವ್ರಿ ಅವು. ಅದ ಹಿಟ್ಟು ನೀವು ಗಂಟು ಇಲ್ಲಾರ್ದಂಗೆ ಏನು ಕಲಿಸ್ತಿರಲ್ಲ, ಇದ್ರ ಸೀಕ್ರೆಟ್ ಮಸ್ತ್ ಮಿರ್ಚಿ ಬರಾಕ. ನೋಡ್ರಿ ಎಷ್ಟು ಚಂದಾಗ್ಯಾವ ನೋಡ್ರಿ ಅವು. ಒಂದು ಸರಿ ಮಾಡೇ ಬಿಡ್ರಿ ನೀವು. ಅಂಗಡಿಯಾಗ ಮೆಣಸಿನ್ಕಾಯಿ ತೊಗೊಂಬಂದು ಮಿರ್ಚಿ ಮಾಡಿ ತಿಂದು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಹೆಂಗೆ ಬಂದವು ನಿಮ್ಮ ಮಿರ್ಚಿ ಅಂತಂದು. ನೋಡ್ರಿ, ಫಸ್ಟ್ನೇಕ್ ಮಿರ್ಚಿ ಬಿಟ್ಟು ಕೂಟಕ್ಕೆ ಗಬಕ್ಕಂತ ಹೊಳ್ಸಕ್ಕೆ ಹೋಗ್ಬೇಡ್ರಿ. 1 ನಿಮಿಷ 1.5 ನಿಮಿಷ ಒಂದು ಸೈಡ್ ಬೇಯಕ್ಕೆ ಬಿಡ್ರಿ. ಅದು ಚೆಂದಾಗೆ ಬೇಯ್ಬೇಕದ.
ಅದು ಬೇಯ್ತೈತಿ. ಒಂದೂವರೆ ನಿಮಿಷ ಆದ್ಮ್ಯಾಗ ಆಮ್ಯಾಗ ಹೊಳಸ್ಬೇಕ್ರಿ, ಅಂದ್ರೆ ಇನ್ನೊಂದು ಸೈಡ್ ಬೇಯ್ಬೇಕಲ್ಲ. ನೀವು ಎರಡೂ ಸೈಡು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬಿಟ್ರಿ ಅಂತಂದ್ರೆ ಇದಾಗಿಬಿಡ್ತೈತೆ. ಅದು ಮಿರ್ಚಿ ಮಸ್ತ್ ಬರ್ತಾವೆ ನೋಡ್ರಿ. ಎಷ್ಟು ಚೆಂದಾಗ್ಯಾವ ಮಿರ್ಚಿ, ನೋಡಿದ್ರನ್ನ ತಿನ್ಬೇಕಂತ ಅನಿಸ್ತತಿ. ಗಿರ್ಮಿಂಟ್ ಕೂಡಾದ್ರೆ ಇನ್ನೂ ಮಸ್ತ್ ಆಕವ್ರಿ. ತಿನ್ನೋ ಹೊತ್ತಿಗೆ ನಿಕ್ಕರು ಇನ್ನೊಂದು ತಿನ್ಬೇಕಂತ ಅನಿಸ್ತತಿ. ಹಂಗೆ ಅಕ್ಕವು ಮಿರ್ಚಿ. ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇವು. ಈ ಕಡೆ ಬೆಂಗಳೂರು ಸೈಡ್ ಮಿರ್ಚಿ ಅಂತೂ ಏನು ಉಪಯೋಗ ಇಲ್ಲ. ಬರ್ರಿ ಹಂಗಾರೆ ಮಿರ್ಚಿ ಅಂತೂ ರೆಡಿ ಆದವು, ತೆಗೆದ ಬಿಡೋಣ. ನೋಡ್ರಿ ಪ್ಲೇಟಿಗಂತೂ ಹಾಕಿದೆ, ಮಿರ್ಚಿ ಅಂತೂ ರೆಡಿ ಆಗ್ಯಾವು. ಹೋಟೆಲ್ನ್ಯಾನಕ್ಕಿಂತ ಮಸ್ತ್ ಆಗ್ಯಾವು ನೋಡ್ರಿ. ತಾಟ್ನ್ಯಾನ ಮಿರ್ಚಿ ಹೆಂಗೆ ತೊಗೊಂಡು ತಿನ್ಬೇಕಂತ ಅನಿಸ್ತತಿ, ಆ ಥರ ಆಗ್ಯಾವ. ಹೌದಿಲ್ರಿ? ಮಿರ್ಚಿ ರೆಡಿ ಆಗ್ಯಾವ್ರಿ, ಮಸ್ತ್ ಮಿರ್ಚಿ. ನಮ್ಮ ಫ್ರೆಂಡಿಗೆ ಕೊಡ್ತಾನೆ. ಮಂಜು ತಿಂದು ನೋಡಿ ಹೆಂಗಾಗ್ಯಾವ ಅಂತ ಹೇಳಿಬಿಡ ಮಿರ್ಚಿ. ಬೊಂಬಾಟಾಗಿದೆ, ಮಸ್ತ್ ಮಸಾಲ ಹೊಡೆ ಗಿರ್ಮಿಂಟ್ ಕಾಂದ ಬಜ್ಜಿ ಮಿರ್ಚಿ. ಈ ಮಿರ್ಚಿ ತಿನ್ನಕ ನಾನು ಅಡ್ಡಿಂದ ಬಂದನ್ರಿ ಬೆಂಗಳೂರಿಂದ.